ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಬೀನ್ಸ್ ಹಾಕಿ ಸಾಂಬಾರು ಮಾಡಿ ಮತ್ತು ಮೊನ್ನೆ ದಿನ ಹಾಗಲಕಾಯಿ ತೊಗೊಂಡು ಬಂದಿದ್ದೆ. ಬಿಳಿ ಹಾಗಲಕಾಯಿ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಬಿಳಿ ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿ, ಸೋರೆಕಾಯಿ, ತೊಂಡೆಕಾಯಿ ಎಲ್ಲ ಈಗ ಎಷ್ಟು ಇಷ್ಟಪಟ್ಟು ತಿಂತೀನಿ. ಆದರೆ ಸಣ್ಣ ವಯಸ್ಸಲ್ಲಿ ಅಥವಾ ನಾವು ಚಿಕ್ಕವರಿದ್ದಾಗ ನನಗಂತೂ ಹಾಗಲಕಾಯಿ ನೋಡಿದ್ರೇ ಆಗ್ತಿರ್ಲಿಲ್ಲ, ಕಹಿ ಅಂತ ತಿಂತಾನೆ ಇರಲಿಲ್ಲ. ಹಾಗಲಕಾಯಿ ಒಂದೇ ಅಲ್ಲ, ಆ ಥರ ಸುಮಾರು ತರಕಾರಿಗಳಿರೋದು, ಸೋರೆಕಾಯಿ ಆಗಿರ್ಬೋದು, ಹೀರೆಕಾಯಿ ಕೂಡ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಆದರೆ ದೊಡ್ಡವರಾದ್ಮೇಲೆ ಅದೆಲ್ಲ ಒಳ್ಳೆಯದು, ನಮ್ಮ ದೇಹಕ್ಕೆ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಅಂತ ಗೊತ್ತಾದ ತಕ್ಷಣ ಸಡನ್ನಾಗಿ ಎಲ್ಲ ತರಕಾರಿಗಳು ನಮ್ಮ ಫೇವ್ರೇಟ್ ಆಗೋಗುತ್ತೆ ಅಲ್ವಾ. ಸೊ ಲೈಫಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಸಣ್ಣ ವಯಸ್ಸಲ್ಲಿ ಯಾವುದು ಇಷ್ಟ ಆಗ್ತಿರ್ಲಿಲ್ವೋ ಅಥವಾ ಯಾವುದು ಒಂದು ಕಾಲದಲ್ಲಿ ಇಷ್ಟ ಆಗಲ್ವೋ, ಸ್ವಲ್ಪ ದಿನ ಹೋದ್ಮೇಲೆ ಅದೇ ಇಷ್ಟ ಆಗ್ತಾ ಬರುತ್ತೆ. ಸೊ ಯಾವುದು ಪರ್ಮನೆಂಟಾಗಿ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲೂ ಆ ಥರ ಇದ್ದೀರಾ ನನ್ನ ಕ್ಯಾಟಗರಿಯವರು? ಚಿಕ್ಕ ವಯಸ್ಸಲ್ಲಿ ಇಷ್ಟ ಆಗದಿರೋ ತರಕಾರಿಗಳನ್ನೆಲ್ಲ ಈಗ ಇಷ್ಟಪಟ್ಟು ತಿಂತೀರಾ? ಹೌದು, ಆಗಿದ್ರೆ ಯಾವ ತರಕಾರಿ ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ.